नमोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ब्रह्ममुनिर्यते। ಪೂರ್ವ ಕಥಾನುವಾದ ಮಾಡೋರಿದ್ದಾರ ಅಲ್ಲಿ? ಪೂರ್ವ ಕಥಾನುವಾದ ಮಾಡೋರಿದ್ದಾರಾ? ಶುರು ಮಾಡಿ. ಹಾ ಸರಿ ಸರಿ, ಆಗ್ಲಿ. ಒಂದೇ ನಿಮಿಷ, ನಾನು ಕೂಡ ಬಂದೆ. ಏನಾಯ್ತು? ಅವಳಿ ಗೋವಿಂದ. ಹನ್ನೆರಡನೇ ಅಧ್ಯಾಯ ಮುಕ್ತಾಯ ಆಗಿತ್ತು. 8ನೇ ಅಧ್ಯಾಯದ 13ನೇ ಅಧ್ಯಾಯ ಆರಂಭಗೊಳ್ತಾ ಇದೆ. ಸ್ವಲ್ಪ ಆಯ್ತಾ ಅಂತಲ್ವಾ ಅದ್ರಲ್ಲೂ? ಒಂದು ಶ್ಲೋಕ ಆಗ್ಲಿಲ್ವಾ? ಇಲ್ಲ, ಸರಿ. ರಾಜೋವಾಚ ಮನ್ವಂತರೇಷು ಭಗವಾನ್ ಯಥಾ ಮನ್ವಾದಯತ್ತು ಕರ್ಮಣ್ಯೇತೇನ ನಿಯುಕ್ತ ತದ್ವದಸ್ವ ಮೇ. ಶಪ್ಯತಾಂ 14ನೇ ಅಧ್ಯಾಯನ ಕರೆಕ್ಟ್. ರಾಜೋವಾಚ ಬಲೆ ಪದತ್ರಯಂ ಭೂಮಿ ತಸ್ಮಾಧರಿ ರಜಾಯ ಅಯಾಚತ ಭೂತೇಶ್ವರ ಕೃಪಣಾತ್ ಲಬ್ಧಾರ್ಥೋಪಿ ಬಬಂಧತಂ. ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ತಾನೆ. ಹರಿಯು ಜಗದೊಡೆಯನಾಗಿದ್ದು ಕೂಡ ಯಾಕೆ ಒಬ್ಬ ದರಿದ್ರನಂತೆ ಬಲಿಚಕ್ರವರ್ತಿಯ ಬಳಿ ಹೋಗಿ ಕೃಪಣವತ್ ಮೂರಡಿಯ ನೆಲವನ್ನೇಕೆ ಕೇಳಿದ? ಆಯ್ತು, ಕೇಳಿದ್ಮೇಲೆ ಸುಮ್ನೆ ಹೋಗ್ಬೇಕಾ ಬೇಡವಾ? ಲಬ್ಧಾರ್ಥೋಪಿ ಬಬಂಧತಂ, ತನಗೆ ಬೇಕಾದ ಇಷ್ಟಾರ್ಥವನ್ನ ಪಡೆದ ಮೇಲೂ ಆತನನ್ನು ಬಂಧಿಸಿ ಯಾಕೆ ಕೆಳ ತಳ್ಳಿದ? ಏತದ್ವೇದಿತುಮಿಚ್ಛಾವೋ ಮಹತ್ ಕೌತೂಹಲಂ ಹಿನ
ಯಾತ್ಯೇಶ್ವರಸ್ಯ ಪೂರ್ಣಸ್ಯ ಬಂಧನಂ ವಾಪ್ಯ ನಾಗಸ. ಇದನ್ನು ನಾವು ತಿಳಿಯ ಬಯಸುತ್ತೇವೆ. ಮಹತ್ ಕೌತೂಹಲಂ, ಈ ವಿಷಯದಲ್ಲಿ ನಮ್ಗೆ ತುಂಬಾ ತುಂಬಾ ಕುತೂಹಲ ಬಂದ್ಬಿಟ್ಟಿದೆ. ಯಾಕೆಂದ್ರೆ ನಿರಪರಾಧಿಯಾಗಿರುವಂತಹ ಅನಾಗಸಃ, ಅನಾಗಸ್ ಅಂದ್ರೆ ದೋಷ ಇಲ್ಲದವನು, ಆಗಸ್ ಆಗಹ ಅಂತ ಶಬ್ದ. ಆಗಹ ಆಗಸಿ ಆಗಾಂಸಿ, ಏನಹ ಏನಸಿ ಏನಾಂಸಿ, ಎರಡೂ ಕೂಡ ಒಂದು ಕಡೆ ಪಾಪ ಇನ್ನೊಂದು ಕಡೆ ದೋಷ ಅಂತ ಅರ್ಥ. ಏನಸ್ ಏನದು ಸಂಕ್ಷುಪಿ ತೈನಸಂ ಅನ್ನುವಲ್ಲಿ ಏನಸ್ ಶಬ್ದವನ್ನು ಬಳಸ್ತಾರೆ, ಪಾಪ ಅನ್ನುವ ಅರ್ಥದಲ್ಲಿ. ಇಲ್ಲಿ ನಿರಪರಾಧಿಯಾದವನನ್ನ ಬಂಧಿಸಿದ್ದರ ವಿಷಯದಲ್ಲಿ, ಭಗವಂತ ಬೇಡಿದ್ದರ ವಿಷಯದಲ್ಲಿ ಇದರ ರಹಸ್ಯ ಏನು, ಇದರ ಹಿಂದೆ ಇರುವ ಗುಟ್ಟೇನು, ಇದರ ಬಗ್ಗೆ ನಂಗೆ ಕೇಳಬೇಕು ಅಂತ ಆಸೆ ಆಗಿದೆ, ತಿಳಿಸಿ. ಶ್ರೀ ಶುಕ ಉವಾಚ ಪರಾಜಿತ ಶ್ರೀ ರಸುಭಿಷ್ಟಃ ಪಿತೋ ತೀಂದ್ರೇಣ ರಾಜನ್ ಭೃಗುಭಿಃ ಸಸೇತ್ಸಜೀವಿತ ಸರ್ವಾತ್ಮನಾತಾನ ಭಜ ಭೃಗೂನ್ ಕಲಿ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಹಿಂದೆ ದೇವತೆಗಳ ಮತ್ತೆ ದೈತ್ಯರ ನಡುವೆ ಯುದ್ಧ ನಡೆದಾಗ ಬಲಿ ಚಕ್ರವರ್ತಿ ಇಂದ್ರನಿಂದ ಎಲ್ಲ ಸಂಪತ್ತನ್ನು ಕಳೆದುಕೊಂಡಿದ್ದ. ಅಷ್ಟೇ ಅಲ್ಲ, ಅಸುಭಿಷ್ಟ ಹಾಪಿತಃ, ಪ್ರಾಣವನ್ನು ಒಂದ್ಸರ್ತಿ ಬಿಟ್ಟಿದ್ದ. ಆಗ ಶುಕ್ರಾಚಾರ್ಯರು ಅವನನ್ನ ಮತ್ತೆ ಬದುಕಿಸಿದ್ರು. ಭೃಗುಭಿಹಿ ಸಹ ಜೀವಿತಃ, ಬಲಿಯನ್ನ ಹಿಂದೆ ಇಂದ್ರ ಯುದ್ಧದಲ್ಲೊಮ್ಮೆ ಕೊಂದಿದ್ದ. ಆದ್ರೆ ಸಂಜೀವಿನಿ ಅಂತ ಮೃತ ಸಂಜೀವಿನಿ ಅಂತ ಅವನ ಹತ್ರ ವಿಶೇಷವಾದ ವಿದ್ಯೆ ಇದ್ದದ್ರಿಂದ, ಆ ವಿದ್ಯೆಯ ಬಲದಿಂದ ಎಲ್ಲರನ್ನು ಮರಳಿ ಬದುಕಿಸುವ ಸಾಮರ್ಥ್ಯ ಇದ್ದದ್ರಿಂದ ಬಲಿಯನ್ನು ಕೂಡ ಬದುಕಿಸಿದ್ದ. ಭೃಗುಭಿಹಿ ಸಹಜೀವಿತ. ಆದ್ರಿಂದಾಗಿ ಶುಕ್ರಾಚಾರ್ಯರನ್ನ ಅವನು ತುಂಬಾ ಗೌರವಿಸ್ತಾ ಇದ್ದ. ಶುಕ್ರಾಚಾರ್ಯರು ಅವನಿಗೆ ಒಂಥರ ಮರುಜೀವ ಕೊಟ್ಟವರಾದ್ರಿಂದ ಅವರಿಗೆ ಗಾಡ್ ಫಾದರ್ ತರ, ಅವರೇ ನಮ್ಗೆ ಎಲ್ಲ ರಕ್ಷಣೆಗೆ ಅಂತ ಭಾವಿಸಿದ್ದ. ಶಿಷ್ಯನಾಗಿ ಸರ್ವಸ್ವವನ್ನು ಭೃಗುವಂಶದವರಲ್ಲಿ ಗೌರವಿಸಿ, ಅಂದ್ರೆ ಭೃಗುವಂಶದ ವಿಷಯದಲ್ಲಿ ಎಲ್ಲರಲ್ಲೂ ಅವನಿಗೆ ಅತ್ಯಂತ ಗೌರವ ಇತ್ತು. ಹಾಗಾಗಿ ಎಲ್ಲಾ ರೀತಿಯಿಂದಲೂ ಅವರ ಸೇವೆ ಮಾಡ್ತಾ ಇದ್ದ ಶಿಷ್ಯನಾಗಿ. ತಂ ಬ್ರಾಹ್ಮಣ ಭೃಗವ ಪ್ರೀಯಮಾಣಾಃ ಅಯಾಜಯನ್ ವಿಸೃಜಿತಾ ತ್ರಿಲೋಕಂ ಜಿತಿ ಸಮಾನಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇನ ಮಹಾನುಭಾವಾಃ. ತಂ ತಂ ಅಂದ್ರೆ ಆ ಬಲಿಯನ್ನು ಕುರಿತು, ಬ್ರಾಹ್ಮಣಾಃ ಭೃಗವಃ ಪ್ರೀಯಮಾಣಾಃ, ಅತ್ಯಂತ ಅವನ ಬಗ್ಗೆ ಗೌರವ ಇತ್ತು, ಪ್ರೀತಿ ಇತ್ತು. ವಿಶ್ವಜಿತಾ ತ್ರಿಲೋಕಂ ಅಯಾಜಯನ್, ವಿಶ್ವಜಿತ್ ಅನ್ನುವ ಯಾಗವನ್ನ ಮಾಡಿಸಿ 3 ಲೋಕಗಳನ್ನೂ ಕೂಡ ಗೆಲ್ಲಬಲ್ಲಂತಹ ಯಾಗದಿಂದ ಆತನನ್ನ ಅಯಾಜಯನ್, ಯಾರು ಈ ಋತ್ವಿಜರು. ಅಷ್ಟೇ ಅಲ್ಲ, ವಿಧಿನಾ ಮಹಾಭಿಷೇಕೇನ ಅಭಿಷಿಚ್ಯ ಜಿಗೀಷಮಾಣಂ ಮಹಾನುಭಾವಾಹ ಅಯಾಜಯನ್, ಅವನು 3 ಲೋಕಗಳನ್ನ ಗೆಲ್ಲಲು ಬಯಸಿದ ಮಹಾ ಸಾಮರ್ಥ್ಯಶಾಲಿಗಳಾಗಿದ್ದಂತಹ ಭೃಗುಕುಲದ ಮುನಿಗಳನ್ನ ಸುಪ್ರೀತರನ್ನಾಗಿಸಿದ, ಅವರಿಗೆ ಪ್ರಿಯವಾದ ರೀತಿಯಲ್ಲಿ ನಡ್ಕೊಂಡ. ಆದ್ರಿಂದಾಗಿ ಬಲಿಗೆ ಅವರು ಬೇರೆ ವಿಶಿಷ್ಟವಾದ ಯಜ್ಞದ ವಿಧಿಯಿಂದ ಅಭಿಷೇಕದ ಕರ್ತವ್ಯಗಳನ್ನ ನೆರವೇರಿಸಿ ವಿಶ್ವಜಿತ್ ಅನ್ನೋ ಯಾಗವನ್ನು ಕೂಡ ಮಾಡಿಸಿದ್ರು. ವಿಧಿನ ಅಭಿಷಿಚ್ಯ ಮಹಾನುಭಾವಾಹ ಅಯಾಜಯನ್. ತತೋರತಃ ಕಾಂಚನ ಪಟ್ಟಬದ್ಧೋ ಹಯಾಶ್ಚ ಹರ್ಯಸ್ಸ ತುರಂಗವರ್ಣಾಃ ಧ್ವಜಶ್ಚ ಸಿಂಹೇನ ವಿರಾಜಮಾನೋ ಹುತಾಶನಾದಾಸ ಹವಿಭಿರ್ಯುದ್ಧಾತ್.
ಹವಿಸ್ಸಿನಿಂದ ಹವಿಭಿಹಿ ಹವಿಸ್ಸಿನಿಂದ ಇದ್ದಾತ್ ಹುತಾಶನಾತ್ ವಿರಾಜಮಾನ. ಅಗ್ನಿ ಚೆನ್ನಾಗಿ ಪ್ರಜ್ವಲಿಸಿದ್ರಿಂದ ಅದರಿಂದ ಹುತಾಶನಾತ್ ಬೆಂಕಿಯಿಂದ ಹಯಾಶ್ಚ ಹರ್ಯಶ್ವ ತುರಂಗವರ್ಣಾಃ ಕಾಂಚನ ಪಟ್ಟಬದ್ಧ ರಥಃ ಆಸ ಎದ್ದು ಬಂದವು. ಆವಿರಾಸ ಬಂಗಾರದ ಬಣ್ಣದ ಚೆನ್ನಾಗಿ ಪಟ್ಟಿ ಇರುವಂತಹ ಕಸೂತಿಯಿಂದ ಚೆನ್ನಾಗಿ ಕಟ್ಟಲ್ಪಟ್ಟ ರಥ, ಇಂದ್ರನದ್ದೇ ಕುದುರೆಯಂತಹ ಬಣ್ಣದ ಕುದುರೆಗಳು, ಸಿಂಹಲಾಂಛನದಿಂದ ಕೂಡಿದಂತಹ ಸುಂದರವಾದ ಧ್ವಜ, ಇಷ್ಟು ಕೂಡ ಅಗ್ನಿಯಿಂದ ಅವನಿಗಾಗಿ ವರದ ರೂಪದಲ್ಲಿ ಎದ್ದು ಬಂತು. ಅವರು ಮಾಡಿಸಿದ ವಿಶ್ವಜಿತ್ ಅನ್ನುವ ಯಾಗದ ಫಲವಾಗಿ ಅವನಿಗೆ ದೊರಕಿದ ಅಪರೂಪದ ವಸ್ತುಗಳು ರಥ, ಕುದುರೆಗಳು ಮತ್ತು ಆ ರಥದ ತುದಿಯಲ್ಲಿ ಅವನ ಪರಿಚಯವನ್ನು ಮಾಡಿಕೊಡ್ಲಿಕ್ಕಾಗಿ ಧ್ವಜ. ಇದಿಷ್ಟು ಕೂಡ ಆ ಯಾಗದಿಂದ ಸಿಕ್ಕಿದವು. ಧನುಶ್ಚ ದಿವ್ಯಂ ಪುರಟೋಪನದ್ಧಂ ತೂಣಾವರಿಕ್ತೌ ಕವಚಂಚ ದಿವ್ಯಂ ಪಿತಾಮಹಸ್ತಸ್ಯ ದದೌ ಚ ಮಾಲಾಂ ಅಮ್ಲಾನ ಪುಷ್ಪಾಂಜಲಜಂಚ ಶುಕ್ರ. ಅಷ್ಟೇ ಅಲ್ಲ, ಇನ್ನು ಯಾಗದಿಂದ ಏನೇನು ಬಂತು ಅಂತ ಹೇಳ್ತಾರೆ. ಧನುಷ್ಟ ದಿವ್ಯಂ, ದಿವ್ಯವಾದ ಧನುಸ್ಸು ಬಂತು. ಅದೆಂತಹದ್ದು? ಪುರಟೋಪನದ್ಧಂ. ಪುರಟ ಅಂದ್ರೆ ಬಂಗಾರಕ್ಕೆ ಇನ್ನೊಂದು ಹೆಸರು. ಬಂಗಾರದ ಕಟ್ಟಿನಿಂದಲೇ ಮಾಡಿರುವಂತಹ ಧನುಸ್ಸು ಅಲ್ಲಿ ಬಂತು. ಪುರಟೋಪನದ್ಧಂ ಅಂದ್ರೆ ಬಂಗಾರದ ಎರಕವನ್ನ ಹೊಯ್ದು ಧನುಸ್ಸನ್ನ ಅಗ್ನಿ ಕೊಟ್ಟಿತು. ಅಗ್ನಿ ಕೊಟ್ರೆ ಎಲ್ಲ ಬಂಗಾರದ್ದೇ ಕೊಡ್ಬೇಕಲ್ಲ, ಅದು ಮರದ ಕೊಟ್ರೆ ಹೊರಗೆ ಹೆಂಗ್ ಬರುತ್ತೆ? ಸುಟ್ಟೋಗಿರುತ್ತೆ ಅಲ್ಲೇ. ಅದು ಕೊಟ್ರೆ ಅದ್ಭುತವಾದದ್ದೇ ಕೊಡುದು. ತೂಣಾವರಿಕ್ತವು, ರಿಕ್ತ ಅಂದ್ರೆ ಖಾಲಿ, ತೂಣ ಅಂತಂದ್ರೆ ಬತ್ತಳಿಕೆ, ಬಾಣಗಳನ್ನ ಇರಿಸುವಂತಹ ಅದ್ಭುತವಾದ ಸಂಗ್ರಹ ಬುಟ್ಟಿ. ದಿವ್ಯಂ ಕವಚಂ, ಅಷ್ಟೇ ಅಲ್ಲ, ಮೈಗೆ ಹಾಕಿಕೊಳ್ಳಿಕ್ಕೆ ಬಾಣಗಳ ಏಟು ತಗುಲದಂತೆ ತಡೆಯಲಿಕ್ಕಾಗಿರುವಂತಹ ಸುಂದರವಾದ ಕವಚ. ಅಷ್ಟೊತ್ತಿಗೆ ಅವರ ಅಜ್ಜನೂ ಬಂದ, ಬಲಿಯ ಅಜ್ಜ ಪ್ರಹ್ಲಾದ. ಅವನು ಮಾಲಾಂಚ ದದೌ. ಎಂಥ ಮಾಲ? ಅಮ್ಲಾನ ಮಾಲಾಂ, ಅಮ್ಲಾನ ಪುಷ್ಪಾಂ ಮಾಲಾಂ ದದೌ. ಬಾಡದಂತಹ ಹೂವಿನ ಮಾಲೆಯನ್ನಾತನ ಕೊರಳಿಗೆ ಸೇರಿಸಿದ ಅಥವಾ ಕೊರಳಿಗೆ ಹಾಕಿದ. ಶುಕ್ರಃ ಜಲಜಂ, ಶುಕ್ರನು ಶಂಖವನ್ನ ಕೊಟ್ಟ, ನೀರಿನಿಂದ ಹುಟ್ಟಿ ಬರುವಂತಹ ಅತ್ಯಂತ ಸುಂದರವಾದ ಶಂಖವನ್ನು ಕೊಟ್ಟ. ಏವಂ ಸವಿಪ್ರಾರ್ಚಿತ ಯೋಧನಾರ್ಥ ತೈ ಕಲ್ಪಿತ ಸ್ವಸ್ತ್ಯಯನೋಥ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ ಪ್ರಹ್ಲಾದ ಮಾಮಂತ್ರ ನಮಶ್ಚಕಾರ. ಸಹ ಏವಂ, ಈ ರೀತಿಯಾಗಿ ಬಲಿಚಕ್ರವರ್ತಿಯು ವಿಪ್ರಾರ್ಚಿತ ಯೋಧನಾರ್ಥ, ವಿಪ್ರರ ವಿಶೇಷವಾದ ಅನುಗ್ರಹದಿಂದ ಯುದ್ಧಕ್ಕೆ ಬೇಕಾದ ಸಮಗ್ರ ಸಾಮಗ್ರಿಗಳನ್ನು ಕೂಡ ಯಾಗದಿಂದಲೇ ಪಡೆದ. ಅಂದ್ರೆ ಧ್ವಜ ಬಂತು, ರಥ ಬಂತು, ಧನುಸ್ಸು ಬಂತು, ಬಾಣ ಬಂತು, ಕುದುರೆಗಳು ಬಂದವು, ಎಲ್ಲ ಅಲ್ಲಿಂದಲೇ ಬಂತು. ಸಮಗ್ರ ಸಾಮಗ್ರಿಗಳು ಬಂತು. ಅಷ್ಟೇ ಅಲ್ಲ, ತೈಹಿ ಕಲ್ಪಿತ ಸ್ವಸ್ಥೆಯನಃ, ಅವರ ವಿಶೇಷವಾದ ಸ್ವಸ್ತಿವಾಚನದ ಆಶೀರ್ವಾದದಿಂದ ಅನುಗ್ರಹವನ್ನು ಪಡೆದ. ಅನುಗ್ರಹ ಪಡೆದ ಅಂದ್ರೆ ದುಡ್ಡು ಕೊಡ್ತೇನೆ, ಅನುಗ್ರಹ ಮಾಡಿ ಅನ್ನೋ ದರ್ಪ ತೋರ್ಲಿಲ್ಲ. ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ, ಚೆನ್ನಾಗಿ ಅವರಲ್ಲಿ ಗೌರವ ತೋರಿ ಅವರಿಗೆ ಪ್ರದಕ್ಷಿಣೆ ಬಂದು. ಇವಾಗ್ಲೂ ಕೆಲವು ಕಡೆ ಶ್ರಾದ್ದದಲ್ಲಿ ಆ ರೀತಿಯಾದ ಒಂದು ಕ್ರಮ ಇದೆ. ಋತ್ವಿಜರನ್ನ ಕೂಡಿಸಿ ಮನೆಯ ಶ್ರಾದ್ದ ಕರ್ತೃ ಅವರಿಗೆ ಪ್ರದಕ್ಷಿಣೆ ಬಂದು ಕೃಚ್ಛ್ರಾಚರಣೆ ಮಾಡುವುದು ಅಂತಿದೆ. ತಾನು ಪಿಂಡವನ್ನ ಹಾಕುವ ಮುನ್ನ ಅಲ್ಲಿ ಅದಕ್ಕೊಂದು ಶ್ಲೋಕ ಇದೆ, ಪುನಾತು ಮಾಂ ಬ್ರಾಹ್ಮಣ ಪಾದಪಾಂಸವಃ ಅಂತ. ನನ್ನನ್ನು ಈ ಋತ್ವಿಜರ ಧೂಳು ಮೀಸಲಿ, ಶುದ್ಧೀಕರಿಸಲಿ ಅಂತ ಪ್ರಾರ್ಥನೆ ಮಾಡುವಂತಹ ಶ್ಲೋಕಗಳು ಆರಂಭದಲ್ಲೇ ಹೇಳಿ ಆಮೇಲೆ ದೀಕ್ಷೆ ತೆಗೆದುಕೊಳ್ಳುವುದಿರುತ್ತೆ, ಅಧಿಕಾರ ಪಡೆಯುವುದಿರುತ್ತೆ. ಹಾಗೆ ಇವನು 3 ಪ್ರದಕ್ಷಿಣೆ ಬಂದು
ಕೃತ ಪ್ರಣಾಮ, ಉದ್ದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ. ಆಮೇಲೆ ಪ್ರಹ್ಲಾದನನ್ನು ಮುಂದೆ ಕರೆದು ದಿಗ್ವಿಜಯಕ್ಕೆ ಹೋಗಿ ಬರ್ಲಿಕ್ಕೋಸ್ಕರ ನನಗೆ ಅನುಗ್ರಹ ಮಾಡಿ ಅಂತ ಹೇಳಿ ನಮಸ್ಕರಿಸಿದ. ನಮಶ್ಚಕಾರ, ಅವರಿಗೂ ಕೂಡ ಆಮಂತ್ರ್ಯ ಅಂದ್ರೆ ಅವ್ರ ಹತ್ರ ನಾನು ಮುಂದೆ ಮಾಡುವಂತಹ ಮಹಾಯುದ್ಧದ ವಿವರಣೆಗಳನ್ನೆಲ್ಲ ಕೊಟ್ಟು ನಮಸ್ಕರಿಸಿದ. ಅಥಾರುಹ್ಯ ರಥಂ ದಿವ್ಯಂ ಭೃಗುದತ್ತಂ ಮಹಾರಥ ಸುಸ್ರಗ್ರಧರೋ ಸನ್ನದ್ಧೋ ಧನ್ವಿ ಖಡ್ಗೀ ಧೃತೆ ಶುಧೀ ಹೇಮಾಂಗದಲ ಸದ್ಬಾಹು ಪುರನ್ ಮಕರ ಕುಂಡಲ ರರಾಜರ ಸಮಾಡೂಳೋ ದಿಷ್ಣ್ಯಸ್ತ ಇವ ಹವ್ಯವಾಟ್. ಆ ಬಳಿಕ ಅಥ ಅಂದ್ರೆ ಆನಂತರ ದಿವ್ಯಂ ರಥಂ ಆರುಹ್ಯ, ದಿವ್ಯವಾದ ರಥವನ್ನು ಏರಿದ. ಯಾರು? ಬಲಿ. ಭೃಗುದತ್ತಂ ಮಹಾರಥ, ಭೃಗು ಯಾರು? ಸ್ವತಃ ಶುಕ್ರಾಚಾರ್ಯರು ಕೊಟ್ಟಂತಹ ದಿವ್ಯ ಅಂದ್ರೆ ಅಗ್ನಿಯಿಂದ ಪಡೆದು ಅವ್ರು ಕೊಟ್ಟಿದ್ದಾರೆ ಅನುಗ್ರಹ ಮಾಡಿ ಅಂತ ಅರ್ಥ. ಸುಸ್ರಗ್ಧರ, ಸುಸ್ರಗ್ಧರ ಒಳ್ಳೆಯ ಮಾಲೆಯನ್ನು ತೊಟ್ಟವನಾಗಿ, ಸನ್ನದ್ಧ ಸರಿಯಾಗಿ ತಯಾರಾಗಿ, ಧನುಸ್ಸನ್ನ ಹಿಡಿದವನಾಗಿ, ಖಡ್ಗವನ್ನು ಹೊತ್ತವನಾಗಿ, ಬತ್ತಳಿಕೆಗಳನ್ನ ಇಟ್ಟುಕೊಂಡವನಾಗಿ, ಹೇಮಾಂಗದಲ ಸದ್ಬಾಹು ಬಂಗಾರದ ವಂಕಿಯನ್ನು ತೊಟ್ಟ ಉದ್ದನೆಯ ಸುಂದರವಾದ ಉರುಟಾದ ತೋಳುಳ್ಳವನಾಗಿ, ಅರಳುವ ಬಣ್ಣ ಅಂದ್ರೆ ಬೆಳಕನ್ನ ಚೆಲ್ಲುವ ಕೆನ್ನೆಯನ್ನ ಬಡಿಯುವ ಕುಂಡಲವನ್ನ ತೊಟ್ಟವನಾಗಿ, ರಥವನ್ನ ಏರಿ ರರಾಜ ಶೋಭಿಸಿದ. ಹೇಗಿತ್ತು ಅಂದ್ರೆ ಚಂದದ ಕುಂಡದಲ್ಲಿ ಮೆರೆಯುವ ಅಗ್ನಿಯಂತೆ. ಜಿಷ್ಣ್ಯಸ್ತ ಇವ ಹವ್ಯವಾಟ್, ಹವ್ಯಂ ವಹತೀತಿ ಹವ್ಯವಾಟ್. ಧಿಷ್ಣ್ಯ ಅಂದ್ರೆ ಅವನದ್ದೇ ಮನೆ, ಸ್ವಂತ ಮನೆ, ಯಾರ್ದೋ ಮನೆಯಲ್ಲಿ ಹೋಗಿ ಮಾಡುವ ಅಗ್ನಿ ಅಲ್ಲ. ಅವನೇ ತನ್ನ ಮನೆಯಲ್ಲಿ ಯಾವಾಗಲೂ ಕಾಪಿಟ್ಟ ಅಗ್ನಿಯನ್ನ ಧಿಷ್ಣ್ಯಸ್ಥ, ಗೃಹಪತಿ ಅಂತ ಕರೀತಾರೆ. ಮನೆಯ ಯಜಮಾನನಾಗಿರುವುದು ಯಾರು ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಅಗ್ನಿ, ಯಜಮಾನ ಅಲ್ಲ. ಗೃಹಪತಿ ಅಂತ ಕರೆಯುವುದು ಅಗ್ನಿಯನ್ನು ಹೊರತು ಈ ಮನೆಯ ಮುಂಡಾಸ್ ಹಾಕೊಂಡು ಮೀಸೆ ತಿರ್ಕೊಂಡು ಬರುವಂತಹ ಮನೆಯ ಯಜಮಾನನನ್ನ ಕರೆಯುವುದಲ್ಲ ಗೃಹಪತಿ ಅಂತ. ಹಾಗೆ ಯಾಗಾಗ್ನಿಯಂತೆ, ಯಜ್ಞದ ವೇದಿಕೆಯಲ್ಲಿ ಕಾಣುವ ಯಾಗಾಗ್ನಿಯಂತೆ ರಥದಲ್ಲಿ ಶೋಭಿಸಿದ ಬಲಿ. ತುಲ್ಯೈಶ್ವರ್ಯ ಬಲ ಶ್ರೀಭಿ ಸುರಥೈರ್ ದೈತ್ಯಯೂಥಪೈ ಪಿಬದ್ಧಿನಿವಖಂ ದೃಗ್ಭಿ ದಹದ್ಭಿ ಪರಿಧೀನಿವ ವೃತೋ ವಿಕರ್ಷನ್ ಮಹತೀಂ ಆಸುರೀಂ ಧ್ವಜಿನೀಂ ವಿಭು ಯಯೌ ಇಂದ್ರಪುರೀಂ ವೃದ್ಧಾಂ ಕಂಪಯನ್ನಿವರೋದಸಿ. ಅವನ ಪರಿವಾರದವರು ಅಂದ್ರೆ ಬಲಿಯ ಸುತ್ತ ಅವನ ಅತ್ಯಂತ ಹತ್ತಿರದವರೆಲ್ಲ ಯುದ್ಧಕ್ಕಾಗಿ ಸಿದ್ಧರಾದವರು ಯಾರು ಸಾಮಾನ್ಯ ಇರಲಿಲ್ಲ. ಎಲ್ಲರೂ ಕೂಡ ಬಲಿಗೆ ಒಂದು ರೀತಿಯಲ್ಲಿ ಹೋಲಿಕೆಗೆ ಬರುವ, ಬಲಿಯ ಸಾಮರ್ಥ್ಯಕ್ಕೆ ಇವನೆಲ್ಲ ಮೋಟಾಳು, ಉಳಿದವರೆಲ್ಲ ಚೋಟಾಳುಗಳಾದ್ರೆ ಏನು ಉಪಯೋಗ? ಗಲಿವರನ ರಥಯಾತ್ರೆ ತರ ಆಗುತ್ತೆ. ಹಾಗಾಗಿ ಅವನಿಗೆ ಸಮಾನವಾದದ್ದೇ ರೀತಿಯ ತುಲ್ಯ ಬಲ ಪರಾಕ್ರಮ ಅಂತ ಕರೀತಾರೆ ಬೇರೆ ಕಡೆ. ಅಂಥದ್ದೇ ಅತ್ಯಂತ ಸಹಜವಾದ ಐಶ್ವರ್ಯದಿಂದ ಕೂಡಿದವರು, ಕಾಂತಿಯಿಂದ ತುಂಬಿದವರು, ಒಂದೇ ಸರ್ತಿಗೆ ಕಣ್ಣು ಹಾಯಿಸಿದ್ರೆ ಆಕಾಶದ ಆಚೆಗಡೆ ಎಲ್ಲ ಲೋಕಗಳನ್ನ ನುಂಗಿ ನುಣೆದು ನೀರು ಕುಡಿಯಬಲ್ಲವರು, ಒಂದೇ ಸರ್ತಿಗೆ ಅದನ್ನೆಲ್ಲ ಬಾಚಿ ಬುಟ್ಟಿಯೊಳಗೆ ಹಾಕೊಂಡಿದ್ದು ನಮ್ದು ಅಂತ ಹೇಳಲಿಕ್ಕೆ ತಾಕತ್ತಿರುವಷ್ಟು ಸಾಮರ್ಥ್ಯ ಉಳ್ಳವರು ಅಂತ ಅರ್ಥ. ಎಲ್ಲ ದಿಕ್ಕುಗಳನ್ನು ನೋಡಿದೊಡನೆ ದಿಕ್ಕುಗಳೇ ಸುಟ್ಟು ಹೋಗುತ್ತೋ ಅನ್ನುವ ಹಾಗಿನ ಕಣ್ಣಿನವರು. ಇಂಥ ದೈತ್ಯ ಸೇನಾಧಿಪತಿಗಳು ತಮ್ಮ ತಮ್ಮ ರಥಗಳನ್ನೇರಿ ಬಲಿಯ ಜೊತೆಗಿನ ರಥದಲ್ಲಿ, ಬಲಿಯ ಜೊತೆಗೇನೆ ತಮ್ಮ ತಮ್ಮ ರಥಗಳಲ್ಲಿ ಹೊರಟರು. ಬಲಿಷ್ಠನಾದ ಬಲಿ ತನ್ನ ದೊಡ್ಡದಾದ ಸೈನ್ಯವನ್ನ ಮುಂದಕ್ಕೆ ಕರೆದೊಯ್ಯುತ್ತಾ ರೋದಸೀ ಕಂಪಯನ್, ರೋದಸಿ ಅಂತ ಅಂದ್ರೆ ಭೂಮಿ ಮತ್ತು ಅಂತರಿಕ್ಷವನ್ನ ಸೇರಿಸಿ ಯಾವಾಗ್ಲೂ ರೋದಸಿ ಅಂತ ಶಬ್ದ ಬಳಸ್ತಾರೆ. ರೋದಸಿ ಅಂದ್ರೆ ಆಕಾಶ ಮತ್ತು ಭೂಮಿ ಅಂತ ಅರ್ಥ. ರೋದಸಿ ಕಂಪಯನ್, ಭೂಮಿ ಮತ್ತು ಆಕಾಶಗಳನ್ನೇ ಕಂಪಿಸುವಂತೆ ನಡಗಿಸುವಂತೆ ಮಾಡುತ್ತಾ ಸಂಪದ್ಭರಿತವಾದ ಇಂದ್ರನ ಅಮರಾವತಿಯ ಕಡೆಗೆ ಹೆಜ್ಜೆ ಇಟ್ಟ. ಯಯೌ ವೃದ್ಧಾಂ ಇಂದ್ರಪುರೀಂ, ಇಂದ್ರಪುರೀಂ ವೃದ್ಧಾಂ ಯಯೌ, ಯಾರು? ಬಲಿ ತನ್ನ ಸೇನೆಯ ಜೊತೆ ಹೊರಟ.
ರಮ್ಯಾಂ ಉಪವನೋದ್ಯಾನೈಃ ಶ್ರೀಮದ್ಭಿರ್ನಂದನಾದಿಭಿಃ ಕೂಜದ್ವಿಹಂಗಮಿಥುನೈಃ ಗಾಯನ್ಮತ್ತಮಧುರತೈಃ ಪ್ರವಾಲಫಲಪುಷ್ಪೋರು ಭಾರಶಾಖಾಮರದ್ರುಮೈಃ ಹಂಸ ಸಾರಸ ಚಕ್ರಾಹ್ವ ಕಾರಂಡಕ ಕುಲಾಕುಲಾಃ ನಲಿನ್ಯೋ ಯತ್ರ ಕ್ರೀಡಂತಿ ಪ್ರಮದಾಸುರ ಸೇವಿತಾಃ ಆಕಾಶಗಂಗಯಾ ದೇವ್ಯಾ ಭೃತಾಂ ಪರಿಖಪೂತಯಾ. ಹೇಗಿತ್ತು ಅಮರಾವತಿ? ಆಂಧ್ರದ ಅಮರಾವತಿ ಅಲ್ಲ, ಮೇಲಿನ ಅಮರಾವತಿ, ಇಂದ್ರನ ಅಮರಾವತಿ. ಇಂದ್ರನ ಅಮರಾವತಿ ಹೇಗಿತ್ತು ಅಂದ್ರೆ ರಮ್ಯಾಂ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಉಪವನಗಳಿಂದ ಕೂಡಿದ, ಉದ್ಯಾನದಿಂದ ಕೂಡಿದ ಜಾಗ. ಉಪವನ ಅಂತಂದ್ರೆ ಕಾಡಿನಂತೆ ಇರುತ್ತೆ, ಆದ್ರೆ ತುಂಬಾ ದೊಡ್ಡ ದೊಡ್ಡ ಮರಗಳಿಂದ ಕೂಡಿದ್ದಾಗಿರುತ್ತೆ, ತೋಟ. ಆದ್ರೆ ಉದ್ಯಾನ ಅಂತಂದ್ರೆ ಸಣ್ಣ ಪುಟ್ಟ ಹೂ ಹಣ್ಣುಗಳಿಗಾಗಿ ನೆಟ್ಟ ಗಿಡಗಳು, ಅಂದ್ರೆ ತುಂಬಾ ಎತ್ತರವಲ್ಲದ ಸಾಮಾನ್ಯ ಗಿಡಗಳಿದ್ರೆ ಅದು ಉದ್ಯಾನ. ಹಾಗಾಗಿ ಅತ್ಯಂತ ಸುಂದರವಾದ ನಂದನವನಗಳೇ ಮೊದಲಾದ ಅತ್ಯಂತ ಅದ್ಭುತವಾದ ನಂದನಾದಿಭಿ ಶ್ರೀಮದ್ಭಿ ಕಾಂತಿಯುಕ್ತವಾದ ಗಿಡಮರಗಳಿಂದ ಕೂಡಿದ್ದಾಗಿತ್ತು. ಕೂಜದ್ವಿಹಂಗ ಮಿಥುನೈ, ಹಕ್ಕಿಗಳ ಜೋಡಿಗಳು ಪರಸ್ಪರ ತಮ್ಮ ಸರಸ ಸಲ್ಲಾಪದಲ್ಲಿ ಕೂಗುತ್ತಾ ಗಾಯನ್ ಮತ್ತ ಮಧುವ್ರತೈ, ಮಧುವನ್ನು ಹೀರುವುದೊಂದೇ ವ್ರತವಾಗಿಸಿಕೊಂಡಿರುವ ದುಂಬಿಗಳ ಸಾಲು ಜೀಂಗುಡುತ್ತಾ ಅಲ್ಲೇ ಓಡಾಡುತ್ತಾ ಇವೆ. ಅದೇ ರೀತಿ ಅತ್ಯಂತ ಸುಂದರವಾದ ಹವಳದ ಬಣ್ಣದ ಹಣ್ಣುಗಳಿಂದ ಹೂಗಳಿಂದ ತುಂಬಿರುವ ಮರಗಳೆಲ್ಲ ಭಾರದಿಂದ ಕೆಳಕ್ಕೆ ಜಾರಿ ಬಿದ್ದೇ ಹೋಗುತ್ತೋ ಏನೋ. ಮರಕ್ಕೆ ಕಲ್ಲು ಹೊಡೆದು ತಗೊಳ್ಬೇಕಾಗಿಲ್ಲ, ಅವ್ರಿಗೆ ಹೋಗುವಾಗ ಕೈಗೆ ಸಿಗುತ್ತೆ. ಅದು ಕೈಗೆ ತಗೊಂಡು ತಿಂದು ಮುಗ್ದ್ಮೇಲೆ ಮತ್ತೊಂದು ತಾನೇ ಕೆಳಗೆ ಬರುತ್ತೆ. ಇನ್ನೊಂದ್ ಬೇಕಾ, ಮತ್ತೊಂದ್ ಬೇಕಾ, ತಗೊಳ್ಳಿ 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 ಅಂತ ಕೇಳುವಂತಹ ಮರಗಳು. ಚೆನ್ನಾಗಿರುತ್ತಲ್ಲ, ಎಲ್ಲ ಫ್ರೆಶ್. ಫ್ರಿಜ್ಜೇ ಇಲ್ಲ ಅಲ್ಲಿ, ಎಲ್ಲ ಫ್ರೆಶ್. ಎಲ್ಲ ಹಾಗೆ ತಗೊಂಡು ಹೋಗುದು, ಬೇಯಿಸುದು, ತಿನ್ನುದು, ಅಥವಾ ಹಸಿ ಇದ್ರೆ ಹಾಗೆ ತಿನ್ನುದು, ಖುಷಿ ಪಡುದು. ಇಂತಹ ಅತ್ಯಂತ ಅದ್ಭುತವಾದ ಉದ್ಯಾನ. ಅದರ ಜೊತೆಗೆ ಇನ್ನು ದೂರದಲ್ಲಿ ಹಂಸ ಪಕ್ಷಿಗಳು, ಚಕ್ರವಾಕ ಪಕ್ಷಿಗಳು, ಸಾರಸ ಪಕ್ಷಿಗಳು, ಕೊಕ್ಕರೆಯಂಥವುಗಳು, ನೀರಿನ ಸುತ್ತಮುತ್ತ ಇರುವಂತ ಅತ್ಯಂತ ಸುಂದರವಾದ ಒಳ್ಳೆಯ ಕುಲಗಳಲ್ಲಿ ಬೆಳೆದು ನಿಂತಿರುವಂತಹ ನೀರುಕೋಳಿಗಳೇ ಮೊದಲಾದ ಗುಂಪುಗಳು, ಕುಲದಿಂದ ಆ ಕುಲಾಹ ಕೂಡಿದಂಥವುಗಳು ಆ ಪರಿಸರದ ಸುತ್ತ ಇವೆ. ಅಷ್ಟೇ ಅಲ್ಲ, ಕಮಲಗಳಿಂದ ತುಂಬಿದಂತಹ ಚಂದದ ತೊರೆಗಳು ಅಥವಾ ಮಡುಗಳು ಸುತ್ತ ಶೋಭಿಸ್ತಾ ಇವೆ. ಅಲ್ಲಿ ಪ್ರಮದಾಹ ದೇವಲೋಕದ ಸ್ತ್ರೀಯರು, ಸುರರಿಗೆಲ್ಲ ಸಂತೋಷ ನೀಡುವಂತಹ ಸ್ತ್ರೀಯರು ಕ್ರೀಡಂತಿ. ಆಕಾಶ ಗಂಗಯಾ ದೇವ್ಯಾಂ ಪರಿಖಭೂತಯಾ ವೃತಾಂ. ಅಷ್ಟೇ ಅಲ್ಲ, ನಗರದ ಸುತ್ತಲೂ ಅಲ್ಲಲ್ಲಿರುವ ಕಂದಕಗಳಲ್ಲಿ ಬಿಳಿಯಾದ ಬೆಳ್ನೊರೆಯ ಗಂಗೆ ಧಗಧಗನೆ ಧುಮುಕುತ್ತಾ ಹರಿಯುತ್ತಾ ಸುತ್ತಲೂ ಆವರಿಸಿಕೊಂಡಿದೆ. ಪ್ರಾಕಾರೇಣಾಗ್ನಿವರ್ಣೇನ ಸಾಟ್ಟಾಲೇನೋನ್ನತೇನ ಚ ರುಕ್ಮ ಪಟ್ಟಕ ಪಾಟೈಶ್ಚ ದ್ವಾರೈಸ್ಫಾಟಿಕ ಗೋಪುರೈ. ಪ್ರಾಕಾರ ಅಂದ್ರೆ ಕಂಪೌಂಡ್, ಪಾಗಾರ ಅಂತ ಕರೀತಾರೆ. ಎತ್ತರದ ಪಾಗಾರದಿಂದ ಕೂಡಿದ, ಪ್ರಾಕಾರವೇ ಕನ್ನಡದಲ್ಲಿ ಪಾಗಾರ, ಪಗಾರ ಅಲ್ಲ, ಪಾಗಾರ. ಪಗಾರ ಬೇರೆ, ಪಾಗಾರ ಬೇರೆ. ಪಗಾರ ಅಂದ್ರೆ ದಿನಕ್ಕೆ ಕೂಲಿ, ಪಾಗಾರ ಅಂತಂದ್ರೆ ಗೋಡೆಗೆ ಹೊರಗಿನ ವಲಯಕ್ಕೆ ಹಾಕುವ ಎತ್ತರದ ಗೋಡೆ. ಅದು ಅದರ ಇಟ್ಟಿಗೆಯು ಬಂಗಾರದ್ದೇ. ಮೇಲೆ ಗೋಡೆಗೆಲ್ಲ ಕಟ್ಟಿದ್ದು ಮಣ್ಣಿದ್ದಲ್ಲ, ಇಟ್ಟಿಗೆದ್ದೆ. ಕಳ್ಳ ಒಳಗ್ ಬರ್ಬೇಕಾಗಿಲ್ಲ, ಅವನು ಗೋಡೆ ಕಣ್ಣು ಹಾಕಿದ್ರು ಸಾಕು, ಬದುಕು ಬಂಗಾರ ಆಗ್ಬಿಡುತ್ತೆ. ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿದ ಅತ್ಯಂತ ಎತ್ತರದ ಪ್ರಾಕಾರಗಳಿಂದ ಕೂಡಿದ್ದ ಅಮರಾವತಿ. ಸಾಟ್ಟಾಲೇನ ಉನ್ನತೇನ ಚ, ಅಟ್ಟ ಅಂದ್ರೆ ಅಟ್ಟ, ಎತ್ತರದ ಮೇಲಿನ ಉಪ್ಪರಿಗೆ ಅಂತಸ್ತು. ಅಟ್ಟಾಲ ಅಂತಂದ್ರೆ ಮೇಲಿನ ಭಾಗ. ಮೇಲಿನ ಭಾಗಗಳು ಎಲ್ಲವೂ ಕೂಡ ಹೊಳೆಯುತ್ತಾ ಇವೆ. ಅಂದ್ರೆ ಕೋಟೆಗಳ ಪಾಗಾರವೇ ಎತ್ತರ,
ಆ ಎತ್ತರದ ಪಾಗಾರವನ್ನ ದಾಟಿ ಆಚೆಗೆ ಕಾಣುವ ಮಹಲುಗಳು ಇನ್ನೂ ಅಟ್ಟಾಲದಿಂದ ತುಂಬಿಕೊಂಡಿದೆ. ಅಂದ್ರೆ ಒಳಗೆ ಇನ್ನೆಷ್ಟು ಎತ್ತರ ಇತ್ತು ಅಂತ. ಉನ್ನತೇನ ಅತ್ಯಂತ ಎತ್ತರದ ಮೇಲಿನ ಪ್ರಾಕಾರಗಳು, ಮಹಡಿಗಳು, ಅದು ಕೂಡ ಸಾಮಾನ್ಯದ್ದಲ್ಲ. ಬಂಗಾರದ ಪಟ್ಟಿಗಳಂದೇ ಕಟ್ಟಿದಂತಹ ಮೇಲಿನ ಮಾಡು. ನಾವು ಜಂತಿ ರೀಪು ಅಂತೆಲ್ಲ ಹೇಳ್ತೀವಲ್ಲ, ಅದು ರುಗ್ಮ ಪಟ್ಟ ಕಪಾಟ ಇಷ್ಟ. ಬಂಗಾರದ್ದೇ ಮೇಲಿನ ಪಟ್ಟಿ, ಬಂಗಾರದ್ದೇ ಕಬಾಟುಗಳು. ಇದೆಲ್ಲ ಹಿಂಗ್ ತೆಗೆದ್ರೆ ಬಂಗಾರದ್ದೇ ಹಿಂಗ್ ತೆಗಿಲಿಕ್ಕೆ ಅಲ್ಲ, ಇಲ್ಲಿಲ್ಲ ಅಲ್ಲಿ. ಆಮೇಲೆ ಸ್ಫಟಿಕದ ಗೋಪುರಗಳು, ಮೇಲೆ ಅದಕ್ಕೆ ಮೇಲೆ ಮೇಲೆ ಕಟ್ಟಿದಂತಹ ಗೋಪುರಗಳೆಲ್ಲ ಪೂರ್ಣ ಶುದ್ಧ ಸ್ಫಟಿಕ ಸಂಕಾಶಂ, ಅತ್ಯಂತ ಶುದ್ಧವಾದ ಸ್ಫಟಿಕದ ಮಣಿಗಳಿಂದ ಕಟ್ಟಿದ ಎತ್ತರದ ಆ ಗೋಪುರಗಳೆಲ್ಲ ಕಾಣುತ್ತಾ ಇವೆ. ಜುಷ್ಟಾಂ ವಿಭಕ್ತ ಪ್ರಪಥಾಂ ವಿಶ್ವಕರ್ಮ ವಿನಿರ್ಮಿತಾಂ ಸಭಾಚತ್ವರ ರತ್ನಾಢ್ಯಾಂ ಸಖ್ಯಾದ್ಯಾಂ ವಿಮಾನೇರ್ ಯುತಾಂ. ಎಲ್ಲ ಪಟ್ಟಣ ಚೆನ್ನಾಗಿದೆ, ರೋಡೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡುದು? ಯಾವ ಊರಿಗೆ ಬರುದು? ಈ ಗೋಡೆಯಿಂದ ಆ ಗೋಡೆಗೆ ಡಮ್ ಅಂತ ಯಾರೋ ತಾಕ್ಸಿದ್ರೆ ತಲೆ ಅಲ್ಲಿ ಹೊಡೀತು ಅಂತ ತಿರುಗಿಸಿದ್ರೆ ಇಲ್ಲಿಗೆ ತಡೆ ಹೊಡೆದ್ರೆ ಏನು ಉಪಯೋಗ? ವಿಸ್ತೃತವಾದ ರಸ್ತೆ ಇರಬೇಕು. ವಿಭಕ್ತ ಪ್ರಪಥಾಂ, ಎಷ್ಟು ದೂರ ದೂರ ಅಂದ್ರೆ ಆ ಅರಮನೆಯಿಂದ ಈ ಅರಮನೆಗೆ ಬರ್ಲಿಕ್ಕೆ 2 ರಥ ಬೇಕು ಬದಲಾಯಿಸ್ಲಿಕ್ಕೆ, ಅಷ್ಟು ದೂರ. ಅಂತ ಚಂದದ ರಸ್ತೆ, 2 ಸಾಲುಗಳಲ್ಲಿ ಮರಗಳನ್ನ ನೆಟ್ಟ, 2 ಸೈಡ್ಗಳಲ್ಲಿ ನೀರು ಹಾದು ಹೋಗ್ಲಿಕ್ಕಿರುವಂತಹ ಚರಂಡಿಯ ವ್ಯವಸ್ಥೆಯಿಂದ ಕೂಡಿದ ಅತ್ತ ಇತ್ತ ಸಭಾಂಗಣಗಳು, ಕೂತ್ಕೊಳ್ಳಿಕ್ಕೆ ಚಾವಡಿಗಳು, ಬೀದಿಗಳಲ್ಲಿ ಸಾವಿರಾರು ಕೋಟಿ ಮನೆಗಳು. ನ್ಯರ್ಬುದೈಹಿ ಯುತಾಂ ಸಭಾಚತ್ವರ ರತ್ನಾಢ್ಯಾಂ ರಥ್ಯಾಢ್ಯಾಂ, ಪ್ರತಿ ಮನೆಯ ಮುಂದೆಯೂ ಕೂಡ ಸುಂದರವಾದ ರಥಗಳಿವೆ. ಜೊತೆಗೆ ಆ ಪ್ರತಿಯೊಂದು ಮನೆಗಳಿಗೂ ಕೂಡ ಒಳ್ಳೆಯ ಆಕೃತಿ ಇದೆ. ಇಂತಹ ಸಾವಿರ ಕೋಟಿ ಮನೆಗಳಿಂದ ಕೂಡಿದ ನಗರ ವಿಶ್ವಕರ್ಮ ನಿರ್ಮಿತಾಂ. ಈ ಎಲ್ಲ ಮನೆಗಳಿಗೆ ಆರ್ಕಿಟೆಕ್ಚರ್ ಯಾರು ಅಂದ್ರೆ ಒಂದೊಂದು ತರದ ಸೌಂದರ್ಯವನ್ನ ಹೊಂದಿರುವ, ಇಷ್ಟು ಕುಶಲ ಕರ್ಮಗಳಿಂದ ಕಸೂತಿಗಳಿಂದ ಅಲಂಕರಿಸಿದಂತಹ ಮನೆಗಳ ಆ ಸೌಂದರ್ಯಕ್ಕೆ ಕಾರಣೀಭೂತವಾದ ಕೈಚಳಕ ಅದು ವಿಶ್ವಕರ್ಮನದ್ದು. ವಿಶ್ವಕರ್ಮನಿಂದ ರಚಿಸಲ್ಪಟ್ಟ ಊರು. ಶೃಂಗಾಟಕೈರ್ಮಣಿಮಯೈಹಿ ವಜ್ರವಿದ್ರುಮವೇ ವೇದಿಭಿಃ ಯತ್ರ ನಿತ್ಯವಯೋ ರೂಪಾಃ ಶ್ಯಾಮಾವಿರಜವಾಸಸಃ ರಾಜಂತೆ ಪುರುಷಾ ಸ್ತ್ರೀಭಿಃ ರಚಿಭಿರ್ವಿವ ವಹ್ನಯಃ. ಎಲ್ಲ ಸುತ್ತಲಿನ ಮೇಲಿನ ಭಾಗದ ಗೋಡೆಗೆ ಅಥವಾ ಇನ್ಯಾವುದಕ್ಕಾದ್ರೂ ಅಲಂಕಾರಕ್ಕಾಗಿ ಚೌಕಗಳನ್ನು ಹಾಕಿದ್ರೆ ಅದು ಮಣಿಯಿಂದಲೇ, ಮರತಕ ಮಣಿಯಿಂದಲೇ ಮಾಡಿದಂತಹ ಚೌಕಗಳು. ವಜ್ರ ಹವಳದಂತಹ ಮಣಿಗಳಿಂದ ಮಾಡಿದ ಜಗುಲಿಗಳು. ಜಗುಲಿಯಲ್ಲಿ ಕೂತ್ರೆ ವಜ್ರದ ಮೇಲೆ ಕೂಡುದು, ತಗೊಂಡು ಮಾರುದಲ್ಲ, ಕೂಡ್ಲಿಕ್ಕೆ ವಜ್ರದ ಹಾಸು. ಆ ಜಗುಲಿಯಲ್ಲಿ ಅತ್ಯಂತ ತರುಣರಾದ ಸುಂದರವಾದ ಬಟ್ಟೆಯನ್ನ ಹಾಕಿರುವ, ಅದೆಂತ ಅಂದ್ರೆ ವಿರಜವಾಸ ಸಹ, ಕೊಳೆಯ ಸ್ಪರ್ಶವೇ ಇಲ್ಲದ ಚೆನ್ನಾಗಿ ಇಸ್ತ್ರಿ ಹಾಕಿದ ಬಂಗಾರದ ಕಸೂತಿಗಳಿಂದಲೇ ಮಾಡಿದ ಅತ್ಯಂತ ಓರಣವಾದ ಬಟ್ಟೆಗಳನ್ನ ತೊಟ್ಟವರು. ಎಲ್ಲರೂ ಎಷ್ಟು ಅಂದ್ರೆ ನಿತ್ಯ ವಯೋರೂಪ, 16ರ ತರುಣ ತರುಣಿಯರು. ಅವರಿಗೆ ವಯಸ್ಸೇ ಆಗುದಿಲ್ಲ. ಒಂದ್ಸರ್ತಿ 1 ವರ್ಷ ಆಗಿ ಬರ್ತ್ಡೇ ಪಾರ್ಟಿ ಮಾಡುವಾಗ 1 ವರ್ಷ ಹಿಂದೆ ಬಿದ್ದಿರುತ್ತೆ ಅವರಿಗೆ. ಇಂತಹ ದೇವತಾ ಪುರುಷರು, ದೇವತಾ ಸ್ತ್ರೀಯರು ಪ್ರತ್ಯೇಕವಾಗಿ ಬೆಂಕಿಯ ಜ್ವಾಲೆಗಳೇ ಓಡಾಡ್ತಾ ಇವೆಯೋ ಏನೋ ಎನ್ನುವಂತೆ ಕಾಣುವ ಅತ್ಯಂತ ಸುಂದರವಾದ ಕಾಂತಿಯುಕ್ತರಾಗಿದ್ರು. ಅರ್ಚಿಭಿರಿವ ವಹ್ನಯ, ಕಿಡಿಗಳ ರಾಶಿ ಒಟ್ಟಾಗಿ ಒಂದು ರೂಪಕ್ಕೆ ಬಂದ್ರೆ ಹೇಗೆ ಕಾಣುತ್ತೋ ಹಾಗಿದ್ರು. ಸುರ ಸ್ತ್ರೀ ಕೇಶ ವಿಭ್ರಷ್ಟ ನವ ಸೌಗಂಧಿ ಕಸ್ರಜಾಂ ಯತ್ರಾಮೋದ ಉಪಾದಾಯ ಮಾರ್ಗ ಆವಾದಿ ಮಾರುತಃ. ನಗರದ ಬೀದಿಗಳಲ್ಲಿ ಓಡಾಡುವ ಹೆಣ್ಣು ಮಕ್ಕಳ ಜಡೆಯಿಂದ ಉದುರಿ ಬಿದ್ದ ಅನೇಕ ಬಗೆಯ ಸುಗಂಧದ ಹೂಗಳಿಂದ ನೆಲ ಚೆನ್ನಾಗಿ ಹಾಸಿ ಕಾಲಿಗೆ ಹಿಂದಿನಿಂದ ಬರುವವರಿಗೆ ಒಂದು ಸಣ್ಣ
ಕಲ್ಲು ಮುಳ್ಳುಗಳು ಚುಚ್ಚದಂತೆ ಅತ್ಯಂತ ಅದ್ಭುತವಾಗಿತ್ತು. ಎತ್ತರಾಮೋದ ಮುಪಾದಾಯ ಮಾರ್ಗ ಆವಾತಿ ಮಾರುತ. ಅಷ್ಟೇ ಅಲ್ಲ, ಅದರ ಮೇಲೆ ಬೀಸಿದ ಗಾಳಿ ಬರುವ ಎಲ್ಲರಿಗೂ ಮೂಗು ಅರಳಿಸುವ ಮಲರು ಅಂದ್ರೆ ಪರಿಮಳ. ಮೂಗಿಗೆ ಇನ್ನು ಬಡಿಯದೆ ಎಷ್ಟೋ ಗಾಳಿಯಲ್ಲಿರುವ ಮಲರು ಹಾಗೆಯೇ ತಿರುಗ್ತಾ ಇತ್ತಂತೆ, ಯಾರ ಮೂಗಿಗೂ ಬಡಿಯದೆ. ಅಷ್ಟು ಅದ್ಭುತವಾದ ಅಂದ್ರೆ ಯಾವಾಗ್ಲೂ ಏನಂತಾರೆ ಅದಕ್ಕೆ, ಈ ಮದುವೆಗೆ ಹಾಕ್ತಾರಲ್ಲ ಜಲ್ಲಿ ಹಾಕೊಂಡೇ ತಿರುಗ್ತಿದ್ರು ಅನ್ಸುತ್ತೆ. ಹೇಮಜಾಲಾಕ್ಷ ನಿರ್ಗಚ್ಚ ಧೂಮೇನ ಗುರುಗಂಧಿನ ಪಾಂಡುರೇಣ ಪ್ರತಿಚ್ಛನ್ನ ಮಾರ್ಗೇ ಯಾಂತಿ ಸುರಸ್ತ್ರಿಯಃ. ಎಲ್ಲ ಮನೆಗಳ ಸುಂದರವಾದ ಕಿಟಕಿಗಳ ಎಡೆಯಿಂದ ಹೊರಗೆ ಬರುತ್ತಿದ್ದ ಅಗರುಗಳನ್ನು ಹಾಕಿದಂತಹ ಧೂಮ ಎಲ್ಲರ ಮನೆಯಲ್ಲಿ ಏನೇನು ತರದ ಗಂಧಗಳನ್ನ, ಹೊಸ ಹೊಸ ಬಗೆಯ ಪರಿಮಳದ ದ್ರವ್ಯಗಳನ್ನು ಬಳಸ್ತಾರೆ ಅಂತ ಗೊತ್ತಾಗುವಂತೆ ಮಾರ್ಗವನ್ನೆಲ್ಲ ಆವರಿಸಿತ್ತು. ಆ ಜಾಗದಲ್ಲೇ 1-2 ನಿಮಿಷ ನಿಂತು ಹೋಗ್ತಿದ್ರು ಜನ, ಚೆನ್ನಾಗಿದೆ ಅಂತ ಅನ್ಕೊಂಡು ಹೋಗ್ತಿದ್ರು. ಈ ಚಿಕ್ಕಮಗಳೂರು ಕಾಫಿ ಅಂಗಡಿ ಕೆಲವೊಮ್ಮೆ ಇದ್ರೆ ಅಲ್ಲಿ ಹೋಗುವಾಗ 1 ನಿಮಿಷ ಎಂತ ಚೆನ್ನಾಗಿದೆ ಪರಿಮಳ ಅಂತ 1 ನಿಮಿಷ ನಿಂತು ಅಲ್ಲಿ ನೋಡ್ಕೊಂಡು ಹೋಗುದಾಗತ್ತೆ. ಮುಕ್ತಾವಿತಾ ನೈರ್ಮಣಿ ಹೇಮಕೇತುಭಿರ್ನಾನಾ ಪತಾಕ ಅವಲಭೀಭಿರಾವೃತಾಂ ಶಿಖಂಡಿ ಪಾರಾವತ ಬೃಂಗನಾದಿನಾಂ ವೈಮಾನಿಕಾ ಶ್ರೀಕಲಗೀತ ಮಂಗಲಂ. ಮನೆಯ ಮೇಲ್ಕಟ್ಟುಗಳೆಲ್ಲ ರತ್ನ ಖಚಿತವಾಗಿತ್ತು. ಪ್ರತಿ ಮನೆಯ ಮುಂದೆ ಧರ್ಮಧ್ವಜವು ಚಿನ್ನದ್ದೇ ಕಂಬದಿಂದ ಕೂಡಿತ್ತು. ನಾನಾ ಬಗೆಯ ಬಾವುಟಗಳು, ಬಗೆ ಬಗೆಯ ಆಕೃತಿಯ ಗುಮ್ಮಟಗಳು. ನಗರದಲ್ಲಿ ಒಂದು ಮನೆ ಇದ್ದ ಹಾಗೆ ಇನ್ನೊಂದು ಮನೆ ಇಲ್ಲ. ಅವರನ್ನು ನೋಡಿ ಇವ್ರ ಮನೆ ಕಟ್ಟುದಲ್ವೇ ಅಲ್ಲ. ಯೂನಿಕ್ ಆಗಿರ್ಬೇಕು ನಮ್ಮ ಮನೆ. ಈ ಕೆಲವೊಮ್ಮೆ ಯೂನಿಕ್ ಆಗಿರ್ಬೇಕು ಅಂತ ಹೆಸರು ಏನೇನು ಇಡ್ತಾರಲ್ಲ, ಚಟ್ಪಟ್ ಚುಟ್ಪುಟ್ ಅಂತ ಇನ್ನೇನ್ ಹೆಸರು ಬರುತ್ತೋ ಗೊತ್ತಿಲ್ಲ ಮುಂದೆ. ಈ ಹಿಂದೆ ಒಂದು 90ರ ಇಸ್ವಿಯಲ್ಲೆಲ್ಲ ಆಗುವಾಗ ಮಹಾಲಕ್ಷ್ಮಿ, ಸುಂದರಮ್ಮ, ಬೋಳಮ್ಮ, ಕಾಳಮ್ಮ ಅಂತೆಲ್ಲ ಆಗ್ತಿತ್ತು. ಆಮೇಲೆ ಲಕ್ಷ್ಮಿ, ನೀರಾ, ಮೀರಾ ಅಂತ ಶುರುವಾಯ್ತು. ಈಗ ನಯಾನ್, ಸಿಯಾನ್, ಅವಿಯಾನ್, ಅಳವಂ, ಬುಡವಂ. ನೆಕ್ಸ್ಟ್ ಇನ್ನು 2030-40 ಆಗುವಾಗ ಅಂತೆಲ್ಲ ಕರೀತಾ ಅನ್ಸುತ್ತೆ. ಏನು ಅಷ್ಟೇ ಅಲ್ಲ, ಎಲ್ಲರ ಮನೆಗೂ ಅವರವರದ್ದೇ ಆದ ವಿಮಾನಗಳಿರ್ತಿದ್ವು. ಆ ವಿಮಾನದಲ್ಲಿ ಅವ್ರು ಕೂತ್ರೆ ಸರಿ, ವೈಮಾನಿಕ ಸ್ತ್ರೀ ಕಲಗೀತ ಮಂಗಲಾಂ. ಅವರ ಮನೆ ಮೇಲೆ ಗಾಳಿ ಸ್ವಲ್ಪ ಸಾಕಾಗ್ಲಿಲ್ಲ ಅಂದ್ರೆ ಮನೆ ವಿಮಾನವನ್ನು ಸ್ವಲ್ಪ ಎತ್ತರಕ್ಕೆ ಏರಿಸಿ, ಕಂಪೌಂಡ್ ಒಳಗಿದೆ ಏರಿಸಿ ಅಲ್ಲಿ ಹಾಡ್ತಾ ಕೂತ್ಬಿಡುದು. ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ. ಕಲ್ಪನೆ ಇಲ್ಲ, ಸ್ವರ್ಗ ಇರುದೇ ಹಾಗೆ. ಅದಕ್ಕೆ ಎಲ್ರು ಅಷ್ಟು ಕಷ್ಟಪಡುದು ಅಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ಅದು ಕೂಡ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಮಿಷಂತಿ ತಂದು ಎಲ್ಲಿಗೆ ಹಾಕುತ್ತೆ. ಹಾಗಾಗಿ ಅತ್ಯಂತ ಸುಂದರವಾದ ನವಿಲುಗಳು, ಪಾರಿವಾಳಗಳು, ಈ ಹೂವಿನ ಹತ್ತಿರ ಓಡಾಡುವ ದುಂಬಿಗಳು, ಇವುಗಳ ನಾದಗಳು ಮನೆಯ ಸುತ್ತಲಿನ ಎಲ್ಲ ಜಾಗಗಳನ್ನು ಕೂಡ ಅತ್ಯಂತ ಚೆನ್ನಾದ ನಾದದಿಂದ ಅನುರಣನಗೊಳ್ಳುವಂತೆ ಮಾಡ್ತಾ ಇತ್ತು. ವಿಮಾನದಲ್ಲಿ ಕೂತಿರುವ ಸ್ತ್ರೀಯರ ಮಧುರ ಗಾನವಂತೂ ಇಡೀ ನಗರಕ್ಕೆನೆ ಮಂಗಳಮಯವಾದ ವಾತಾವರಣವನ್ನು ತಂದು ಕೊಡ್ತಾ ಇತ್ತು. ಮೃದಂಗ ಶಂಖಾನಕ ದುಂದತಿ ಸ್ವನೈ ಸತಾಲ ವೀಣಾಮುರಜಷ್ಟಿಯೇಣುಭಿ ನೃತ್ಯೈ ಸವಾದ್ಯೈರುಪಗೀತದೆ ಉಪದೇವ ಗೀತಕೈ ಮನೋರಮಾಂ ಸ್ವಪ್ರಭಯಾಚಿತ ಗ್ರಹಾಂ. ಇವತ್ತು ಸಾಕು, ಇನ್ನು ವರ್ಣನೆ ಮಾಡ್ತಾ ಇದ್ರೆ ಇಲ್ಲಿ ಹೋಗುತ್ತಾ ಇರ್ತಿದ್ವು, ಮುಗಿಯುವುದಿಲ್ಲ. ದೇವಲೋಕದ ಈ ಸುಂದರವಾದ ಜಾಗಕ್ಕೆ ಬಲಿ ಹಾಕ್ಲಿಕ್ಕೆ ಬರ್ತಾ ಇದ್ದಾನೆ ಅನ್ನುವ ಪ್ರಸಂಗವನ್ನು ಹೇಳ್ತಾ ಇದ್ರು. ನಾಳೆ ಮತ್ತೆ ಮುಂದುವರೆದ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.